ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆರ್ಭಟಕ್ಕೆ ಅವಾಂತರ ಸೃಷ್ಟಿಯಾಗಿದೆ. ನದಿಯಾಗಿ ಬದಲಾಗ್ಬಿಟ್ಟಿದೆ ಪುಣೆ. ಇಡೀ ಪುಣೆ ನೋಡಿದ್ರೆ ನಿಮಗೆ ಇದು ಪೂರ್ತಿ ನದಿ ಏನಪ್ಪ ಅಂತ ಅನಿಸ್ಬೇಕು. ಆ ಮಟ್ಟದಲ್ಲಿ ನೀರು ತುಂಬಿಕೊಂಡಿದೆ ಪುಣೆಯಲ್ಲಿ. ಸೊಲ್ಲಾಪುರ ಹೆದ್ದಾರಿ ನದಿ ಅಂತ ಆಗಿಬಿಟ್ಟಿದೆ, ಹೈವೇನ ನದಿ ಅಂತ ಆಗಿದೆ. ರಸ್ತೆಯಲ್ಲಿ ವಾಹನಗಳು ತೇಲ್ಕೊಂಡು ಹೋಗ್ತಾ ಇವೆ. ಈ ನದಿನಲ್ಲಿ ಯಾರಾದರೂ ಸಡನ್ನಾಗಿ ವಾಹನಗಳು ಇಳಿಸ್ಬಿಟ್ರೆ ಹೇಗೆ ಕಾಣಿಸುತ್ತೋ ಆ ರೀತಿಯಲ್ಲಿ ಸೊಲ್ಲಾಪುರ ಹೈವೇನಲ್ಲೇ ಆ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ನೀವು ನೋಡ್ಬೋದು, ನೀವು ವಾಹನಗಳು ತೇಲ್ಕೊಂಡು ಹೋಗ್ತಾ ಇದೆ. ಅಂದರೆ ಹೆದ್ದಾರಿನೇ ನದಿ. ನೋಡಿದ್ರೆ ನೀವು ಯಾವ್ದು ನದಿ ಯಾವುದು ಹೆದ್ದಾರಿ ಅಂತ ನಿಮಗೆ ಗೊತ್ತಾಗಲ್ಲ. ಇನ್ನು ಮುಂಬೈನ ಬಾಂದ್ರಾದಲ್ಲಿ ಸಮುದ್ರ ಪ್ರಕ್ಷುಬ್ಧವಾಗಿಬಿಟ್ಟಿದೆ. ರಕ್ಕಸ ಗಾತ್ರದ ಅಲೆಗಳು ಮೇಲೆದ್ದಿವೆ. ಪ್ರತಿ ಮಾನ್ಸೂನ್ ಬಂದಾಗಲೂ ಕೂಡ ಈ ಮುಂಬೈ ಬಗ್ಗೆ ಇದೇನು ವಿಶೇಷ ನ್ಯೂಸ್ ಅಲ್ಲ. ಎವ್ರಿ ಮಾನ್ಸೂನ್, ಪ್ರತಿ ಮಾನ್ಸೂನಲ್ಲೂ ಕೂಡ ಮುಂಬೈ ಸ್ಥಿತಿಗತಿ ಇದೇ ಇರುತ್ತೆ. ಎಷ್ಟೋ ಪ್ರದೇಶಗಳು ಮುಳುಗಿ ಹೋಗ್ಬಿಡ್ತವೆ. ಈ ಮಳೆ ನೀರಿಂದ ಜನ ಆಚೆ ಎದ್ದು ಬರೋ ಅಷ್ಟರಲ್ಲಿ 1 ತಿಂಗಳು 2 ತಿಂಗಳಾಗಿರುತ್ತೆ. ಬದುಕು ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ 5 ವರ್ಷಗಳೇ ಬೇಕಾಗ್ತವೆ ಕೆಲವರಿಗೆ. ರಕ್ಕಸ ಗಾತ್ರದ ಅಲೆಗಳು, ಈಗ ಮಳೆ ಬಂದಿರೋದು ಒಂದು ಭಾಗ, ಸಮುದ್ರದಲ್ಲಿ ಅಲೆಗಳು ಕೇಳ್ತಾ ಇದೆಯಲ್ಲ, ಯಾವುದೊಂದರ ತಪ್ಪಿಸ್ಕೊಳ್ತಾರೆ ಜನ ಅಂತ. ಸಮುದ್ರದ ದಡದಲ್ಲೇ ಇರೋದಲ್ವ ಮುಂಬೈ, ಸಮುದ್ರ ದಡದಲ್ಲೇ ಇರೋದು ಮುಂಬೈ. ಹೆಚ್ಚೆಚ್ಚು ಜಾಗ ವಿಸ್ತರಣೆ ಆಗಲ್ಲ ಮುಂಬೈನಲ್ಲಿ. ಕಡಲ್ ಕೊರೆತ ಇನ್ನೊಂದು ಮತ್ತೊಂದು ಅಂಥೇಳಿ ಪ್ರತಿ ವರ್ಷ ಭೂಮಿನ ಕಳ್ಕೊಳ್ತಾ ಬರ್ತಿರುತ್ತೆ ಮುಂಬೈ. ಹಾಗಾಗಿಯೇ ಮುಂಬೈ ಅಂದರೆ ಎತ್ತರದ ಕಟ್ಟಡಗಳು ಕಟ್ತಾರೆ. ಹಗುರವಾದ ಕಟ್ಟಡ ಕಟ್ಟೋಕ್ಕಾಗಲ್ಲ, ಜಾಗ ಇಲ್ವಲ್ಲ ಅಲ್ಲಿ. ಇರೋದೇ ಸ್ವಲ್ಪ ವಾಣಿಜ್ಯ ರಾಜಧಾನಿ. ದೊಡ್ಡ ದೊಡ್ಡ ಹಣದ ವಹಿವಾಟು ನಡೆಯುತ್ತೆ, ವ್ಯಾಪಾರ ಇದೆ, ಹಡಗುಗಳು ಬರ್ತವೆ, ದೇಶ ವಿದೇಶಗಳಿಂದ ವ್ಯಾಪಾರಿಗಳು ಬರ್ತಾರೆ. ತುಂಬ ದೊಡ್ಡ ಸೆಂಟರು. ಅಂಥ ಕಡೆಯಲ್ಲಿ ಆಗ್ತಿರ್ತಕ್ಕಂಥ ಅವಾಂತರ ಇದು. ಬಿರುಗಾಳಿ ಮಳೆಗೆ ಬಾಂದ್ರಾ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಸಮುದ್ರದ ಬಳಿಯಲ್ಲಿ ಯಾರು ಹೋಗಿ ಕೂಡುದು ಅಂತ ಹೇಳಿ ಸೂಚನೆ ಕೂಡ ಬಂದಿದೆ.